ಒಂದು ಅಶ್ಲೀಲ ಸಂದೇಶ ಕಂಡ ಹೆಣ್ಣು ಮಕ್ಕಳಿಗೆ ಮಾಡ್ತಾ ಇದ್ದಂಥ ಮೆಸೇಜ್, ಆ ಮೆಸೇಜು ಪವಿತ್ರ ಗೌಡಂಗೆ ಬಂದು ಪವಿತ್ರ ಗೌಡನ ಆಜ್ಞೆ, ಆ ಆಜ್ಞೆಯ ಮೇರೆಗೆ ಹೀರೋ ಆಗಿದ್ದ ದರ್ಶನ್ ಡೆವಿಲ್ ಆಗಿ ಬದಲಾಗೋದು. ಆ ಕೆಡಿ ಗ್ಯಾಂಗ್ನ ಕ್ರೌರ್ಯ ಹೇಗಿತ್ತು, ಕಿಲ್ಲಿಂಗ್ ಸ್ಟಾರ್ನ ಏಟು ಯಾವ ರೀತಿಯಲ್ಲಿತ್ತು, ಏಟಿಗೆ ಪ್ರಾಣ ಬಿಟ್ಟು ಬಿಟ್ಟಿದ್ದ ರೇಣುಕಾಸ್ವಾಮಿ. ಪಟ್ಟಣಗೆರೆ ಶೆಡ್ನಲ್ಲಿ ಸಣಕಲು ರೇಣುಕಾಸ್ವಾಮಿ ಮೇಲೆ ದರ್ಶನ್ ಕ್ರೌರ್ಯ ಮೆರೆದಿರುವಂತಹ ಫೋಟೋಗೆ ಸಾಕ್ಷ್ಯ ನುಡಿಯುವ ವಿನಯ್ ಮೊಬೈಲ್ನಲ್ಲಿ ರಿಟ್ರೀವ್ ಆಗಿದೆ ಫೋಟೋ. ಹಲ್ಲೆ ಸಂದರ್ಭದಲ್ಲಿ ವಿನಯ್ ತೆಗೆದಂಥ ಫೋಟೋ ಅದು. ಅವನು ಸತ್ತೋಗ್ತಿದ್ದಂಗೆ ಆ ಫೋಟೋವನ್ನು ಡಿಲೀಟ್ ಮಾಡ್ತಾನೆ ವಿನಯ್. ಆ ಫೋಟೋವನ್ನು ಪೊಲೀಸರು ಈಗ ತನಿಖೆಯ ಸಂದರ್ಭದಲ್ಲಿ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಆ ಫೋಟೋ ಈಗ ವೈರಲ್ ಆಗ್ತಾ ಇದೆ, ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಆ ಫೋಟೋದಲ್ಲಿ. ಆ ಫೋಟೋ 100 ಕಥೆಗಳನ್ನು ಹೇಳ್ತಾ ಇದೆ. ಲಾರಿ ಮುಂದೆ ವಿಲಮಿಲ ಅಂತ ಒದ್ದಾಡಿ ರೇಣುಕಾಸ್ವಾಮಿ ಸಾವನ್ನಪ್ಪಿರುವ ಒಂದು ಫೋಟೋ ಇದೆ. ಆ ಸಾವಿಗೂ ಮುನ್ನ ತೆಗೆದಂಥ ಮತ್ತೊಂದು ಫೋಟೋ ಇದೆ. ಲಾರಿ ಮುಂದೆ ಒಂದು ಬಾಡಿ ಬಿದ್ದಿರುತ್ತೆ, ಇನ್ನೊಂದು ಕಡೆಯಲ್ಲಿ ಆತ ಕೈ ಮುಗಿದುಕೊಂಡು ಬೇಡ್ಕೋತಾನೆ. ಇಷ್ಟು ಅಶ್ಲೀಲ ಸಂದೇಶ, ಒಂದು ಮೆಸೇಜು. ರೇಣುಕಾಸ್ವಾಮಿಯ ಫೇಕ್ ಅಕೌಂಟು ಗೌತಮ್ KS ಅನ್ನುವಂಥ ಅಕೌಂಟ್ನಿಂದ ಪವಿತ್ರ ಗೌಡರಿಗೆ ಬಂದಂಥ ಮೆಸೇಜು, ಪವಿತ್ರ ಗೌಡ ಅವ್ರಿಗೆ ಬಂದಂಥ ಮೆಸೇಜು ರೇಣುಕಾಸ್ವಾಮಿಯನ್ನು ಈ ಹಂತಕ್ಕೆ ತಗೊಂಡೋಗಿ ನಿಲ್ಲಿಸುತ್ತೆ. ಆಗಲೇ ಹೇಳ್ದಂಗೆ ಆ ಮೆಸೇಜ್ನಿಂದ ಪವಿತ್ರ ಗೌಡನ ಆಜ್ಞೆ ಆಗುತ್ತೆ. ಪವಿತ್ರ ಗೌಡನ ಆಜ್ಞೆಯ ಮೇರೆಗೆ ಡೆವಿಲ್ ದರ್ಶನ ಆಗುತ್ತೆ. ಒಂದು ಫೋಟೋ, ಆ ವ್ಯಕ್ತಿನಾದರೂ ನೋಡಿ ಎಷ್ಟು ವ್ಯಕ್ತಿ ಇದೆ, ಹೇಗಿದ್ದಾನೆ ಅಂತ. ಕೈ ಮುಗಿತಾನೆ, ಬೇಡ್ಕೊಳ್ತಿದ್ದಾನೆ, ಕಣ್ಣಿಗೆ ಗಾಯ ಆಗಿದೆ, ತನಗೆ ಪ್ರಾಣ ಭಿಕ್ಷೆ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಅಂಥ ಫೋಟೋ ಒಂದನ್ನು ತೆಗಿತಾನೆ, ರೇಣುಕಾಸ್ವಾಮಿಯ ಫೋಟೋಗಳನ್ನು. ಹಾಗಾದರೆ ವಿನಯ್ ಕಳಿಸಿದ್ದು ಯಾರು? ರೇಣುಕಾಸ್ವಾಮಿಯ ಹಲ್ಲೆ ಅಥವಾ ಫೋಟೋ ಏನಿದೆ, ಆ 2 ಫೋಟೋಗಳೇನಿದೆ ಅದು ಯಾರಿಂದ ಯಾರಿಗೆ ಬಂತು? ವಿನಯ್ಗೆ ಬಂತು ಅಂತ ಹೇಳ್ತಾರೆ. ಆದರೆ ವಿನಯ್ಗೆ ಯಾರು ಕಳಿಸಿದ್ರು? ವಿನಯ್ಗೆ ಪಟ್ಟಣಗೆರೆ ಶೆಡ್ನ ಕಾರ್ಮಿಕ ಒಬ್ಬ ಕಳಿಸ್ತಾನೆ. ಶೆಡ್ನಲ್ಲಿ ಯಾರನ್ನೋ ಕರೆ ತಂದು ಹೊಡಿತಿದ್ದಾರೆ ಅಂತ ಆ ಕಾರ್ಮಿಕ ಮಾಹಿತಿಯನ್ನು ಕೊಡ್ತಾನೆ. ಆಗ ಶೆಡ್ನ ಆ ಕಾರ್ಮಿಕ ರೇಣುಕಾಸ್ವಾಮಿಯ 2 ಫೋಟೋಗಳನ್ನು ಕಳಿಸ್ತಾನೆ. ವಿನಯ್ ಮೊಬೈಲ್ ಕಳಿಸ್ತಾನೆ. ವಿನಯ್ ಆಮೇಲೆ ಆ ಫೋಟೋಗಳನ್ನು ಡಿಲೀಟ್ ಮಾಡ್ತಾನೆ. ಸಾವು, ಆ ಸಾಕ್ಷ್ಯನಾಶ ಎಲ್ಲ ಮುಗಿತಿದ್ದಂಗೆ ವಿನಯ್ ಮೊಬೈಲನ್ನು ರಿಟ್ರೀವ್ ಮಾಡಿರುವ ವೇಳೆ ಹಲ್ಲೆ ಮಾಡ್ತಿರುವ ವಿಡಿಯೋ, ಒಂದು ಫೋಟೋ ಅವೆಲ್ಲವೂ ಕೂಡ ಸಿಕ್ಕಿದೆ. ವಿನಯ್ಗೆ ಹಲ್ಲೆ ಮಾಡ್ತಿರುವ ಫೋಟೋ ಕಳಿಸ್ತಾನೆ ಆ ಶೆಡ್ನ ಕಾರ್ಮಿಕ. ರೇಣುಕಾಸ್ವಾಮಿಗೆ ಏನು ಹಲ್ಲೆ ಮಾಡ್ತಿದ್ದಾರೆ ಆ ಫೋಟೋ ಒಂದನ್ನು ಕಳಿಸ್ತಾನೆ. ಇದೇ ಫೋಟೋ, ಕೈ ಮುಗಿತಿದ್ದಾನೆ. ಅವನು ನೋಡಿ ದೇಹದಲ್ಲಿ ಮೂಳೆಗಳೇ ಕಾಣಿಸ್ತಾ ಇದೆ, ಮಾಂಸ ಅನ್ನೋದೇ ಇಲ್ಲ, ಮಾಂಸಖಂಡ ಅನ್ನೋದೇ ಇಲ್ಲ. ಕಣ್ಣಿಗೆ ಸರಿಯಾಗಿ ಹೊಡೆದಿದ್ದಾರೆ, ಕಣ್ಣಿನ ಭಾಗದಲ್ಲಿ ಊದ್ಕೊಂಡಿದೆ. ಆತನ ಮುಖಭಾವ ಹೇಳ್ತಾ ಇದೆ, ಆತ ಪರಿಪರಿಯಾಗಿ ಬೇಡ್ಕೋತಿದ್ದಾನೆ, ಬಿಟ್ಟುಬಿಡಿ ನನ್ನನ್ನು ಅಂತ ಬೇಡ್ಕೋತಾ ಇರುವಂಥ ಸ್ಪಷ್ಟ ಆ ಫೋಟೋ ಸಾಕ್ಷಿ ಹೇಳುತ್ತೆ. ಈ ಫೋಟೋ ಇದನ್ನು ಕಾರ್ಮಿಕ ಒಬ್ಬ ವಿನಯ್ಗೆ ಕಳಿಸೋದು. ಆ ಹೊಡೆದಿರೋದು ಅವನ ಫೋಟೋ ನೋಡಿದ್ರೆ ಗೊತ್ತಾಗಿದೆ. ಇನ್ನೊಂದು ಫೋಟೋ ಇದೆ. ಇನ್ನೊಂದು ಫೋಟೋದಲ್ಲಿ ಆತ ಆ 2 ಲಾರಿಗಳ ಪಕ್ಕದಲ್ಲಿ ಆತನ ಬಾಡಿಯನ್ನು ಬಿಸಾಕಿರ್ತಾರೆ. ಅದು ಸಾವಿಗೂ ಮುನ್ನವೋ ಅಥವಾ ಸತ್ತು ಹೋಗ ಆದಮೇಲೋ ಗೊತ್ತಿಲ್ಲ. ಬಟ್ ಅಲ್ಲಿ ನೋಡಿ, ಈ ರೀತಿಯಲ್ಲಿ ರೇಣುಕಾಸ್ವಾಮಿ ಬಿದ್ದಿರ್ತಾನೆ. ಒಂದು ಬ್ಲೂ ಕಲರ್ ಜೀನ್ಸು, ಒಂದು ಬನಿಯನ್ನು. ಆ ಬ್ಲೂ ಕಲರ್ ಜೀನ್ಸ್ನ ಜಿಪ್ ಕೂಡ ಓಪನ್ ಆಗಿದೆ. ರೇಣುಕಾಸ್ವಾಮಿಯ ಕೈ ಮೇಲೆ ಗಾಯ ಆಗಿದೆ. ಪಕ್ಕದಲ್ಲಿ ಒಂದು ಗಾಡಿ ಇದೆ, KA51 AF 0454. ಈ ಗಾಡಿಯ ಮುಂದೆ ಬಿದ್ದಿರುವ ರೇಣುಕಾಸ್ವಾಮಿಯ ಫೋಟೋ ಕೂಡ ಈಗ ರಿಟ್ರೀವ್ ಆಗಿದೆ.